SSLC ಎಕ್ಸಾಮ್ 2ನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, SSLC ಎಕ್ಸಾಮ್ 2ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಇದೇ ನೀವು ಮೇ 18ರಿಂದ ಮೇ 25ರವರೆಗೆ SSLC ಎಕ್ಸಾಮ್ 2 ಅನ್ನೋದನ್ನು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಎಕ್ಸಾಮ್ 2 ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಏನಂದರೆ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರಾ, ನಮ್ಮನ್ನು ಪಾಸ್ ಮಾಡ್ತಾರಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಎಕ್ಸಾಮ್ 2ನಲ್ಲಿ. ಹಾಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಎಷ್ಟು ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ ನಮಗೆ ಅಂತ ಕೇಳ್ತಿದ್ದಾರೆ. ಹಾಗೆ ರಿಸಲ್ಟ್ ಅನ್ನೋದು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲನೇದಾಗಿ SSLC ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರಾ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ SSLC ಎಕ್ಸಾಮ್ 2ನ ಬರೆದಿರುವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಈ ಬಾರಿ SSLC ಎಕ್ಸಾಮ್ 2ನಲ್ಲಿ ಗ್ರೇಸ್ ಮಾರ್ಕ್ಸ್ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಹಾಗೆ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ, ಹಾಗೆ SSLC ಎಕ್ಸಾಮ್ 2ನ ರಿಸಲ್ಟ್ ಅನ್ನೋದು, ಎಕ್ಸಾಮ್ 2ನ ಫಲಿತಾಂಶ ಅನ್ನೋದು ಯಾವಾಗ ಪ್ರಕಟವಾಗುತ್ತೆ, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತೀರಾ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ SSLC ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಹೌದು, ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ SSLC ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಶಿಕ್ಷಣ ಇಲಾಖೆ ಬೋರ್ಡ್ ಅವರು ಆದಷ್ಟು ವಿದ್ಯಾರ್ಥಿಗಳನ್ನು ಎಕ್ಸಾಮ್ 2ನಲ್ಲಿ ಪಾಸ್ ಮಾಡಬೇಕಂತ ಬಹುತೇಕ ವಿದ್ಯಾರ್ಥಿ 1 ಅಥವಾ 2 ಸಬ್ಜೆಕ್ಟ್ ಫೇಲ್ ಆಗುವ ಚಾನ್ಸಸ್ ಇದೆ, ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಇದೊಂದು ವಿದ್ಯಾರ್ಥಿಗಳಿಗೆ ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ಸ್ವಲ್ಪ ವಿದ್ಯಾರ್ಥಿಗಳನ್ನು ಪಾಸ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದಾಗಿದೆ. ಹಾಗೆ SSLC ಎಕ್ಸಾಮ್ 2ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳ್ತಿದ್ರೆ, ಸೊ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅಂದರೆ, ಈಗ ನೀವು ಎಕ್ಸಾಮ್ 1ನಲ್ಲಿ 4 ಸಬ್ಜೆಕ್ಟ್ ಅನ್ನೋದು ಫೇಲ್ ಆಗಿರುತ್ತೆ, ಅದಕ್ಕೋಸ್ಕರ ಎಕ್ಸಾಮ್ 2ನ ಬರಿತೀರಿ. ಸೊ ಎಕ್ಸಾಮ್ 2ನಲ್ಲಿ ನಿಮಗೆ 3 ಸಬ್ಜೆಕ್ಟ್ ಪಾಸ್ ಆಗುತ್ತೆ, 1 ಸಬ್ಜೆಕ್ಟ್ ಮಾತ್ರ ಫೇಲ್ ಆಗುತ್ತೆ. ಸೊ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ 13 ಬಂದರೆ ಪಾಸ್ ಅಲ್ವಾ ನೀವು, ಅಂದರೆ 33 ಬರಬೇಕು. ಸೊ ಎಕ್ಸ್ಟರ್ನಲ್ ಇಂಟರ್ನಲ್ಸ್ ಅಂತ ಇರುತ್ತಲ್ಲ, ಸೊ ಅದ್ರ ಎಕ್ಸ್ಟರ್ನಲ್ಲಿ ಅಂದರೆ ನೀವು 80ಕ್ಕೆ ಬರೀತಿರಲ್ಲ, ಸೊ 80ಕ್ಕೆ ನಿಮಗೆ 13 ಬಂದರೆ ಪಾಸ್ ಆಗಿರುತ್ತೆ. ಸೊ 13ರಲ್ಲಿ ನಿಮಗೆಲ್ಲರ 11, 12 ಹಂಗೇನಾದರೂ ಬಂದಿದ್ರೆ, ಸೊ ಅಂಥ ವಿದ್ಯಾರ್ಥಿಯನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. 1 ಅಥವಾ 3 ಮಾರ್ಕ್ಸ್ ಅನ್ನೋದು ಗ್ರೇಸ್ ಮಾರ್ಕ್ಸ್ ಅನ್ನೋದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಯಾವ ಥರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂದರೆ, ನಿಮ್ಮ ಕ್ವಶನ್ ಪೇಪರ್ ಅಥವಾ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ಕ್ವಶನ್ಸ್ ಏನಾದರೂ ರಾಂಗ್ ಇದ್ದರೆ, ಏನಾದರೂ ರಾಂಗ್ ಇರೋದಾಗಿರ್ಬೋದು, ಅಥವಾ ನಂಬರ್ ಏನಾದರೂ ರಾಂಗ್ ಇದ್ದರೆ ಆ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವಾಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂದರೆ, ಆ ಕ್ವಶನ್ ನಂಬರ್ನ ನೀವು ಹಾಕಿದರೆ ಅಥವಾ ಆ ಕ್ವಶನ್ಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ನೀವು ಏನಾದರೂ ಒಂದು ಬರೆದಿದ್ರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಆ ಕ್ವಶನ್ ನೀವು ಅಟೆಂಡೇ ಮಾಡಿಲ್ಲ ಅಂದರೆ ಆ ಕ್ವಶನ್ಗೆ ನಿಮಗೆ 100% ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳಿಗೆ. ಸೊ ಹಾಗಾದರೆ ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿದ್ರೆ, ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲ್ಲ ಅಂತ ಕೇಳಿದ್ರೆ, ಯಾವ ವಿದ್ಯಾರ್ಥಿ 1 ಅಥವಾ 2 ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಚಾನ್ಸಸ್ ಇರುತ್ತೋ ಅಂಥ ವಿದ್ಯಾರ್ಥಿಗಳನ್ನು 100% ಶಿಕ್ಷಣ ಇಲಾಖೆಯವರು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ SSLC ಎಕ್ಸಾಮ್ 2ನಲ್ಲಿ. ಆದರೆ ಯಾವ ವಿದ್ಯಾರ್ಥಿ 4 ಅಥವಾ 5 ಸಬ್ಜೆಕ್ಟ್ ಫೇಲ್ ಆಗಿರುತ್ತೋ ಅಂಥ ವಿದ್ಯಾರ್ಥಿಗಳನ್ನು ಎಕ್ಸಾಮ್ 2ನಲ್ಲಿ ಪಾಸ್ ಮಾಡಲ್ಲ ಅಂತಲೇ ಹೇಳ್ಬೋದಾಗಿದೆ. ಮತ್ತೆ ಎಕ್ಸಾಮ್ನ ನೀವು ಬರೀಲೇಬೇಕಾಗಿರುತ್ತೆ. ಸೊ ಅದು ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು SSLC ಎಕ್ಸಾಮ್ 2ನ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದೀನಿ. ಸೊ ಮೇ ಬಿ ನಿಮ್ಮ ಒಂದು ಮೌಲ್ಯಮಾಪನ ಪೇಪರ್ ಕರೆಕ್ಷನ್ ಅನ್ನೋದು ಕಂಪ್ಲೀಟ್ ಆಗಾದ್ಮೇಲೆ, ಈಗ ಮೇ 25ಕ್ಕೆ ನಿಮ್ಮ ಒಂದು ಎಕ್ಸಾಮ್ ಅನ್ನೋದು ಕಂಪ್ಲೀಟ್ ಆಗಾದ್ಮೇಲೆ ನಿಮಗೆ ಒಂದು 9ರಿಂದ 10 ದಿನ ಅನ್ನೋದು ಟೈಮ್ ತಗೊಳುತ್ತೆ ನಿಮ್ಮ ಒಂದು ಪೇಪರ್ ಇವ್ಯಾಲ್ಯುಯೇಷನ್ ಅನ್ನೋದು ಎಲ್ಲದು ಕಂಪ್ಲೀಟ್ ಆಗೋಕ್ಕೆ. ಸೊ ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಜೂನ್ ಸೆಕೆಂಡ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರುವ ಚಾನ್ಸಸ್ ಇದೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ, ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.